ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿ. ಎಲ್ಲರೂ ಹೇಗಿದ್ದೀರಾ? ಹೆಂಗದಿರ್ರಿ? ಓಕೆ, ನಿಮಗೆಲ್ಲ ಅರ್ಥ ಆಗಿರಬೇಕು ನಾನು ಏನು ಮಾತಾಡೋಕೆ ಹೊರಟಿದ್ದೀನಿ ಅಂತ. ಏನಪ್ಪ ಅಂದರೆ, ನಾನು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡಕ್ಕೆ ಬಂದಾಗ ನಾನು ಯಾವ ರೀತಿ ಫೇಸ್ ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಈಗ ಈ ವಿಡಿಯೋದಲ್ಲಿ ಯಾವ ಥರ ಬ್ಲರ್ ಆಗಿತ್ತೋ, ಒಂದ್ಸರಿ ಫೋಕಸ್ ಮಾಡಿದ ಮೇಲೆ ಯಾವ ಥರ ಕಾಣ್ತೋ, ಅದೇ ಥರ ನಮ್ಮ ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಅದೇನಪ್ಪ ಅಂದರೆ, ಯಾವ ರೀತಿ ನೀವು ಧೂಳು ತುಂಬಿರೋ ಕನ್ನಡಿಲಿ ನಿಮ್ಮ ಪ್ರತಿಬಿಂಬನ ನೀವು ನೋಡ್ಕೊಳಕ್ಕೆ ಆಗಲ್ವೋ, ಅದೇ ಥರ ಯಾರ ಮನಸ್ಸಲ್ಲಿ ತಾಮಸಿಕ ಮತ್ತು ರಾಜಸಿಕ ಅಂದರೆ ಮನೋದೋಷಗಳು ತುಂಬಿರುತ್ತೋ ಅವರು ವಿದ್ಯಾನ ಪಡ್ಕೊಳಕ್ಕೆ ಆಗಲ್ಲ ಅಂತ. ಈ ವಿದ್ಯೆಯಿಂದ ಏನು ನಿಮಗೆ ಹೆಲ್ಪಪ್ಪ ಅಂದರೆ, ನೀವು ಪುರುಷಾರ್ಥನ ಸಾಧನೆ ಮಾಡ್ಬೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ನೀವು ಸಾಧನೆ ಮಾಡಬೇಕು ಅಂದರೆ ನಿಮಗೆ ವಿದ್ಯೆ ಬೇಕೇ ಬೇಕು. ದಕ್ಷಿಣ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ಯಾವ ಥರ ನನ್ನ ಭಾಷೆ ಬದಲಾಯಿತು ಅನ್ನೋದನ್ನು ಒಂದು ರೆಸಿಪಿ ಮೂಲಕ ಹೇಳ್ತೀನಿ. ಮೊದಲು ಚೊಲೋ ಮೆಣಸಿನ್ಕಾಯಿ ತೊಗೊಂಡು ಚೆಂದಾಗಿ ತುಂಬು ತೆಗೆದು ಒಳ್ಳೆ ಟೊಮೆಟಿಕಾಯಿ ತೊಗೊಂಡು ಚೆಂದಾಗಿ ತೊಳ್ಕೊಬೇಕು. ಅದಾದಮೇಲೆ ಈ ಮೆಣಸಿನ್ಕಾಯಿ ಮತ್ತು ಈ ಟೊಮ್ಯಾಟೊ ಇತ್ತಲ್ಲ, ಇದನ್ನು ಈ ರೀತಿ ಮಧ್ಯದಲ್ಲಿ ಚಾಕುಯಿಂದ ಕಟ್ ಮಾಡಿ ಇದಕ್ಕೆ ಉಪ್ಪು ತುಂಬಿ ಇಡಬೇಕು. ಆವಾಗಲೇ ಕಟ್ ಮಾಡಿ ಇಟ್ಟಿದ್ವಲ್ರಿ ನಾವು ಮೆಣಸಿನ್ಕಾಯಿ, ಹಂಗೆ ಆ ಟೊಮೆಟಿಕಾಯಿನ ಬಿಲ್ಲಿ ಹಂಗೆ ಕಟ್ ಮಾಡ್ಬೇಕು ನೋಡಿರಿ. ಇಷ್ಟು ತಳ್ಳಿದ್ರೆ ಚಂದ್ರಿ, ಯಾಕಂದರೆ ಬೇಗ ಒಣಗಬೇಕಲ್ರಿ ಅದು ಬಿಸಿಲಿಗೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಬೇಕು. ಮೊಸರು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಮೊಸರು ಮತ್ತು ಉಪ್ಪು ಕ್ಲೀನಾಗಿ ಮಿಕ್ಸ್ ಆಗುವಂಗೆ ಇದನ್ನ ಚೆಂದಾಗಿ ಅಳಗ್ಯಾಡಿಸ್ಬೇಕ್ರಿ. ಅಳಗ್ಯಾಡಿಸಿ ಚೆಂದಾಗಿ ಅದೆಲ್ಲ ಕಲ್ತ ಮೇಲೆ ಇದನ್ನು ಒಳ್ಳೆ ಬಳ ಅನ್ನೋ ಬಿಸಿಲಿಗೆ ಹಾಕಬೇಕು. ಈಗ ಇದು ತುಂಬ ಹಸಿರಿದೆಯಲ್ಲ, ಕಂಪ್ಲೀಟಾಗಿ ಡ್ರೈ ಆಗಬೇಕು. ಇದ್ರ ಒಳಗಡೆ ಇರೋ ಎಲ್ಲ ಮೊಸರಂಶ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಆ ಥರ ಚೆನ್ನಾಗಿ ಒಣಗಿಸ್ಬೇಕು. ಹೆಂಗೆ ಒಣಗಿಸ್ಬೇಕಂದ್ರೆ ಪೂರ ಬಳ ಅನ್ಬೇಕ್ರಿ. ಬಳ ಅಂದರೆ ಚೆಂದಾಗಿ ಒಣಗಬೇಕು ಅಂತ ಅರ್ಥ. ಚೆಂದಾಗಿ ಒಣಗಿದ ಮೇಲೆ ಇದನ್ನೇನಿಲ್ಲರಿ ಮುಗ್ದ ಹೊತ್ತು ಚೆಂದಾಗಿ ಒಂದು 2-3 ತಿಂಗಳು ಟೈಮ್ ತೊಗೊಂಡು ಚೆಂದಾಗಿ ಒಣಗಿಸ್ಬಿಟ್ರೆ ಮುಗೀತು. ಆಮೇಲೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಆವಾಗಲೇ ಏನು ಒಣಗಿಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಇದನ್ನು ಕಡಿದ್ರೆ ಆಯಿತು. ನೀವೇನಾದರೂ ಇದನ್ನು ಕುದಿಯೋ ಎಣ್ಣೆಗೆ ಹಾಕಿದ್ರಂದ್ರೆ ಕಪ್ಪಾಗಿ ಹೋಗ್ತದೆ ನೋಡ್ರಿ. ಅದಕ್ಕೆ ನೀವು ಒಂಚೂರು ಕಾದು ಮೀಡಿಯಮ್ಮಾಗೇ ಇರ್ಬೇಕ್ರಿ. ಎಣ್ಣೆ ಕರೆದು ತಕ್ಕೊಂಡ್ರೆ ಆತ್ರಿ, ತಯಾರಾತ್ರಿ ನಿಮ್ಮ ಬಳಕನಕಾಯಿ. ಇದನ್ನು ಅನ್ನ, ಮೊಸರು, ಶೇಂಗಾ ಪುಡಿ ಹಾಕ್ಕೊಂಡು ತಿಂದರೆ ಚಂದ ಇರ್ತೈತೆ ರೀ. ನಮ್ಮ ಕಡೆ ಹಬ್ದಾಗೆಲ್ಲ ಹೋಳಿಗೆ ಸಾರು ಮಾಡಿದಾಗ ಮಾಡೇ ಮಾಡ್ತಾರೆ. ಇದನ್ನು ನೀವು ನಾರ್ಮಲಾಗಿನೂ ಡೈಲಿ ಯೂಸ್ ಮಾಡ್ಬೋದು. ಹಾಸ್ಟೆಲ್ಸ್ಗೆಲ್ಲ ಹೋಗೋ ಮಕ್ಕಳಿದ್ರೆ, ಖಾರ ತಿನ್ನೋ ಮಕ್ಕಳಿದ್ರೆ ಅವ್ರಿಗೆ ಕಳಿಸ್ಬೋದು. ಇದ್ರ ಮೂಲಕ ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ, ರೀಸೆಂಟಾಗಿ ಕಮಲ್ ಹಾಸನ್ ಅವರು ಮಾತಾಡಿದರು, ನಿಮ್ಮ ಕನ್ನಡ ಏನ್ಷಂಟ್ ಭಾಷೆ ಅಲ್ಲ ಅದು ಇದು ಅಂತ. ಇದಕ್ಕೂ ತುಂಬ ಚರ್ಚೆಗಳು ನಡೀತು, ಏನೇನೋ ಆಗೋಯ್ತು. ನಾನು ಏನು ಹೇಳ್ತಿರೋದು ಅಂದರೆ, ಈಗ ಅಭಿಮಾನ ಇರೋದು ತಪ್ಪಲ್ಲ, ಆದರೆ ನಿಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆನ ನೀವು ತುಚ್ಛವಾಗಿ ಕಾಣ್ತೀರಾ ಅಂದರೆ ಅವಾಗ ಅದು ತಪ್ಪು. ಈಗ ನಾನು ಕನ್ನಡದಲ್ಲೇ 2 ಬೇರೆ ಥರದಲ್ಲಿ ಮಾತಾಡಿದೆ. ನಿಮ್ಗೇನಾದರೂ ಫರ್ಕ್ ಬಿತ್ತಾ? ಇಲ್ಲ, ಯಾವುದೋ ಒಂದೊಂದು ವರ್ಡ್ ಅರ್ಥ ಆಗಿರಲ್ಲ, ಬಟ್ ಸ್ಟಿಲ್ ನಿಮಗೆ ಕ್ಯಾಚ್ ಆಯಿತು. ಹಾಗೆ ಭಾಷೆಗಳು ಯಾವಾಗಲೂ 2 ವ್ಯಕ್ತಿನ ಅಥವಾ ಒಂದು ಜನಾಂಗನ ಅಥವಾ ಒಂದು ಗುಂಪನ್ನು ಕೂರಿಸೋ ಕೊಂಡಿನೇ ಹೊರತು ಆ ಗುಂಪು ಮತ್ತು ಇನ್ನೊಂದು ಗುಂಪಿನ ಮಧ್ಯ ಹೊಡೆದಾಡೋಕ್ಕೋಸ್ಕರ ಇರೋ ಆಯುಧ ಅಲ್ಲ. ಅದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ. ನಾಲೆಡ್ಜ್ ಅಂದರೆ ವಿದ್ಯೆ ಅನ್ನೋದು ಯಾವಾಗಲೂ ತುಂಬ ಪರಿಶುದ್ಧವಾಗಿರೋದು. ಅದನ್ನು ಭಾಷೆ ಅದು ಇದು ಅಂತ ಹಾಳು ಮಾಡಬೇಡಿ. ಯಾವತ್ತೂ ಯಾವುದೇ ಸೋರ್ಸಿಂದ ವಿದ್ಯೆ ಬಂದ್ರೂ ಅದನ್ನು ಬೇಡ ಅನ್ನಬೇಡಿ. ಇಂಗ್ಲೀಷ್ ವ್ಯಾಮೋಹ ತಪ್ಪು, ಆದರೆ ಇಂಗ್ಲೀಷಿಂದ ನಿಮಗೇನಾದರೂ ಒಳ್ಳೆಯದಾಯಿತು, ಯಾವುದೋ ಒಂದು ನಾಲೆಡ್ಜ್ ಬಂತು ಅಂದರೆ ಅದು ತಪ್ಪಲ್ಲ. ದಯವಿಟ್ಟು ಭಾಷೆ ಥರಾನೇ ನೋಡಿ. ಕನ್ನಡ ನಂದು ಅಂತ ನಾನೇ ಎಷ್ಟು ಸಾರಿ ವಿಡಿಯೋದಲ್ಲಿ ಹಿಂದೆಲ್ಲ ಹೇಳಿದ್ದೀನಿ. ನಾನು ಈಗಲೂ ಹೇಳ್ತಿರೋದು ಅದೇ, ಸ್ವಾಭಿಮಾನ ಇರಬೇಕು. ಬೇರೆಯವರ ಭಾಷೆನ ಬೈಯೋಕ್ಕೆ ಹೋಗಬಾರ್ದು. ಅದರಲ್ಲೂ ನಿಮಗೆ ವಿದ್ಯೆ ಬೇಕು, ನಾಲೆಡ್ಜ್ ಬೇಕು ಅಂತ ಅಂದರೆ ಭಾಷೆನೂ ಮೀರಿದಂಥದ್ದು ವಿದ್ಯೆ, ಜ್ಞಾನ. ಸರಿ, ಮತ್ತೆ ಫಿಲಾಸಫಿಗೆ ಹೋಗ್ಬಿಟ್ಟೆ. ಫಿಲಾಸಫಿ ಎಲ್ಲ ಬಿಟ್ಟಾಕಿ ನಾನು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಬಗ್ಗೆ ಹೇಳ್ತಿದ್ದೆ. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಅಂದರೆ ಪ್ರಕೃತಿ ಸೌಂದರ್ಯ ಗುರು. ನಮ್ಮೂರಲ್ಲೂ ಪ್ರಕೃತಿ ಇದೆ, ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ಬಾ ಏನು ಪ್ರಕೃತಿ, ಏನು ಸೌಂದರ್ಯ. ನಾನು ಫಸ್ಟ್ ಈ ಬಂದು ದಕ್ಷಿಣ ಕನ್ನಡದಲ್ಲಿ ಬಿದೋಗಿದೆ ಪ್ರಕೃತಿಗೆ. ಒಂದು ಹೇಳ್ಕೊಳ್ಲೇಬೇಕು, ನಾವು ಶಿವಮೊಗ್ಗ ನೋಡೋಕ್ಕೆ 3-4 ದಿನ ಟ್ರಿಪ್ ಅಂತ ಬರ್ತಿದ್ವಿ.
ಈಗ ನಾನು ಅದೇ ಶಿವಮೊಗ್ಗದಲ್ಲಿ ಓದಕ್ಕಿದ್ದೀನಿ. ಏನು ಪುಣ್ಯ ಮಾಡಿದ್ದೀನಿ ಗುರು. ನಿಮ್ಗೆ ಇಲ್ಲಿರೋರಿಗೆ ಗೊತ್ತಾಗಲ್ಲ ಈ ಪ್ರಕೃತಿ ಬೆಲೆ. ಒಂದು ಕಡೆ ಬಯಲುಸೀಮೆಯಿಂದ ಬಂದು ಈ ಸೌಂದರ್ಯ ನೋಡಿ ನಿಜವಾದ ಸ್ವರ್ಗದ ಫೀಲ್ ನಿಮಗಾಗತ್ತೆ. ಹಂಗಂತ ನಮ್ಮೂರು ಏನು ಕಮ್ಮಿ ಇಲ್ಲಪ್ಪ, ಸಖತ್ತಾಗೇ ಇದೆ. ಈಗ ಇದೇ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಷೆ ಆಗಿರಲಿ ಅಥವಾ ಇಲ್ಲಿರೋ ಪ್ರಕೃತಿ ಆಗಿರಲಿ ಒಂದಕ್ಕೊಂದು ಕಂಪ್ಯಾರಿಸನ್ನೇ ಅಲ್ಲ. ಅಲ್ಲಿಂದ ಬಂದವರು ಇಲ್ಲಿಗೆ ಬಂದಾಗ ವಾವ್ ಅನಿಸ್ಬೋದು, ಅಥವಾ ಇಲ್ಲಿಂದ ಅಲ್ಲಿಗೆ ಹೋದಾಗ ಅವ್ರಿಗೆ ಚೆನ್ನಾಗಿ ಅನಿಸದೇ ಇರ್ಬೋದು. ಬಟ್ ಅದಕ್ಕೆ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಈ ರೀತಿ ಚಿಕ್ಕ ಚಿಕ್ಕ ವಿಷಯನ ಯಾರು ತಿಳಿದವರಾಗಿರ್ತಾರೆ ಅಥವಾ ಅರಿತವರಾಗಿರ್ತಾರೆ ಅವರು ಬುದ್ಧಿವಂತರಾಗಿರ್ತಾರೆ, ಅಂದರೆ ಇಂಟೆಲಿಜೆಂಟ್ ಪರ್ಸನ್ಸ್ ಆಗಿರ್ತಾರೆ. ಯಾರು ಮೇಲ್ಮೇಲೇ ತಿಳ್ಕೊಂಡು ಜಗಳ ಆಡ್ತಾರಲ್ಲ ಅವ್ರು ಬರೀ ಸ್ಮಾರ್ಟ್ ಆಗಿರ್ತಾರೆ, ಅಂದರೆ ಜಾಣರಾಗಿರ್ತಾರೆ. ನಿಮಗೆಲ್ಲ ಗೊತ್ತಲ್ವಾ ಜಾಣರಿಗೂ ಮತ್ತು ಬುದ್ಧಿವಂತರಿಗೂ ಇರೋ ವ್ಯತ್ಯಾಸ. ಆದಷ್ಟು ಬುದ್ಧಿವಂತರಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ತರ್ಕದ ಜೊತೆ.